ಲ್ಯಾಂಡ್ ಲಾರ್ಡ್ ಒಂದು ಅದ್ಭುತವಾದಂಥ ಸಿನಿಮಾ ಬಂದಿದೆ. ಆ ಸಿನಿಮಾವನ್ನು ನಾನು ವೀಕ್ಷಣೆ ಮಾಡಿದೆ. ಈ ದೇಶದ ಸಂವಿಧಾನ ಏನಿದೆ ಅದು ಶ್ರೀಸಾಮಾನ್ಯರಿಗೆ ತಿಳಿಸಬೇಕು, ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರ್ದೇಶಕರು ಒಳ್ಳೆಯ ಕಥೆಯನ್ನು ಮಾಡಿ ಶ್ರೀಸಾಮಾನ್ಯರಿಗೆ ಈ ದೇಶದ ಸಂವಿಧಾನದ ಅರಿವು ಮೂಡಿಸುವಂಥ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ನನಗೆ ಆ ಸಿನಿಮಾ ನೋಡಿದಾಗ ಅನೇಕ ವಿಚಾರಗಳನ್ನು ನಮ್ಮ ಇವತ್ತಿನ ಯುವಕರು ತಿಳ್ಕೋಬೇಕು ಅಂತ ಅನ್ನಿಸ್ತು. ನೀವು ಸಂವಿಧಾನದ ಪುಸ್ತಕವನ್ನು ಎಷ್ಟು ಮಟ್ಟಿಗೆ ತಿಳ್ಕೊತೀರೋ ಗೊತ್ತಿಲ್ಲ, ಆದರೆ ಒಬ್ಬ ಶ್ರೀಸಾಮಾನ್ಯನಿಗೂ ಸಹ ಸಂವಿಧಾನ ಮತ್ತು ಈ ದೇಶದ ಕಾನೂನು ಬಗ್ಗೆ ಅರಿವಿದ್ರೆ ನಾವು ಯಾರಿಗೂ ಹಂಜೋದು ಬೇಕಾಗಿಲ್ಲ, ಹೆದರೋದು ಬೇಕಾಗಿಲ್ಲ. ಯಾರನ್ನು ಬೇಕಾದರೂ ಗಟ್ಟಿಯಾಗಿ ನಮ್ಮ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನ್ಯಾಯಬದ್ಧವಾದಂಥ ನಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ದೊಂದು ಸಿನಿಮಾ ಇವತ್ತು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ನನಗೆ ಭಾರಿ ಖುಷಿ ಅನಿಸಿದ್ದು ಆ ಸಿನಿಮಾವನ್ನು ನೋಡುವಾಗ. ಇಂಥದ್ದೊಂದು ಸಿನಿಮಾವನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿ ಈ ನಾಡಿನ ಜನರಿಗೆ ಈ ದೇಶದ ಸಂವಿಧಾನದ ಅರಿವನ್ನು ಮೂಡಿಸುವ ಕೆಲಸಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಹಾಕೋದಿದೆಯಲ್ಲ, ಅದು ಅಷ್ಟೊಂದು ಸುಲಭ ಅಲ್ಲ. ನನ್ನ ಸೋದರ ಸತ್ಯಪ್ರಕಾಶ್ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಕನ್ನಡದ ನಾಡಿಗೆ, ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಭಾರಿ ವರ್ಷಗಳ ನೆಂಟು ನಂದು ಸತ್ಯಪ್ರಕಾಶ್ದು. ಹಾಗಾಗಿ ಅವನು ಬಂದಂಥ ಒಂದೆರಡು ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳು ಒಂದು ಅದ್ಭುತವಾದ ಸಿನಿಮಾಗಳೇ. ಅಂಥ ಸಿನಿಮಾ ಕೊಟ್ಟಂಥ ಸತ್ಯಪ್ರಕಾಶಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಹಾಗೆ ಆ ಸಿನಿಮಾದ ಪ್ರಮುಖವಾಗಿ ನಟರು ಭಾರಿ ಆ ಎಲ್ಲ ಪಾತ್ರಗಳಿಗೆ ಜೀವವನ್ನು ತುಂಬಿದ್ದಾರೆ. ಅದು ದುನಿಯಾ ವಿಜಯ್. ಒಳ್ಳೆ ಅವರ ಪಾತ್ರವನ್ನು ನೋಡಿದಾಗ ಒಂದು ಅದ್ಭುತವಾದಂಥ ಅವರ ನಟನೆಯನ್ನು ನಾನು ಅದರಲ್ಲಿ ಗಮನಿಸ್ತಂಥದ್ದು. ಹಾಗೆ ರಾಜ್ ಬಿ ಶೆಟ್ಟಿ, ಬಹುಶಃ ಅವರು ಇವತ್ತು ಇಡೀ ಕರ್ನಾಟಕದ ಜನರ ಮನೆ ಮಾತಾಗಿರುವಂಥ ಭಾರಿ ಸಣ್ಣ ಸಣ್ಣ ಸಿನಿಮಾವನ್ನು ಭಾರಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ತಂಥವ್ರು. ಹಾಗೆ ನಮ್ಮ ರಚಿತಾ ರಾಮ್, ಕನ್ನಡದ ಒಳ್ಳೆ ನಟಿ, ಉತ್ತಮವಾದಂಥ ಸಿನಿಮಾಗಳಲ್ಲಿ ನಟನೆ ಮಾಡಿ ಕನ್ನಡಿಗರಿಗೆ ಕೊಟ್ಟಂಥ ಆ ಹೆಣ್ಣುಮಗಳು ಅದ್ಭುತವಾದಂಥ ಆ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾಳೆ. ಹಾಗೆ ಉಮಾಶ್ರೀ, ಉಮಾಶ್ರೀ ಅವ್ರ ಬಗ್ಗೆ ಅಂತೂ ನಾವು ಮಾತಾಡೋಂಗೆ ಇಲ್ಲ ಬಿಡಿ. ಅಂತ ಆ ಉಮಾಶ್ರೀನೇ ಸರಿಸಾಟಿ, ಮತ್ತೊಬ್ಬರು ಉಮಾಶ್ರೀ ಆಗ್ಲಿಕ್ಕೆ ಸಾಧ್ಯ ಇಲ್ವೇನು ಕನ್ನಡ ಚಿತ್ರರಂಗದಲ್ಲಿ. ಇವರ ಎಲ್ಲ ಪಾತ್ರ. ಹಾಗೆ ನಮ್ಮ ದುನಿಯಾ ವಿಜಯ್ ಅವರ ಮಗಳು, ಅವಳು ಅದ್ಭುತವಾಗಿ ಅವಳ ಪಾತ್ರಕ್ಕೆ ಜೀವ ತುಂಬಿದ್ದಾಳೆ. ಇಂಥ ಒಂದು ಒಳ್ಳೆಯ ಸಿನಿಮಾ ಕನ್ನಡದ ನಾಡಿಗೆ ಬಂದಿದೆ. ಅಂಥ ಸಿನಿಮಾವನ್ನು ಎಲ್ಲ ಕನ್ನಡಿಗರು ನೋಡಬೇಕು. ಸಂವಿಧಾನದ ಆಶ್ರಯಗಳನ್ನು ಈ ನಾಡಿನ ಯುವಕರಿಗೆ ಗೊತ್ತಾಗದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅವರ ಬದುಕು. ಅದಕ್ಕೋಸ್ಕರ ಎಲ್ಲ ಕನ್ನಡಿಗರು ಈ ಸಿನಿಮಾ ನೋಡಿ. ಹಾಗೆ ನನ್ನ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನನ್ನ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ನಾನು ನೇರವಾಗಿ ಕರೆ ಕೊಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಊರುಗಳಲ್ಲಿ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಸಂವಿಧಾನ ಎಷ್ಟೊಂದು ಅದ್ಭುತವಾದಂಥ ಶಕ್ತಿಯನ್ನು ತಂದುಕೊಟ್ಟಿದೆ ಈ ನೆಲದ ಪ್ರಜೆಗಳಿಗೆ ಅನ್ನೋದು ನಿಮಗೆಲ್ಲ ಅರ್ಥ ಆಗಬೇಕು ಅಂದರೆ ಆ ಸಿನಿಮಾವನ್ನು ನೀವು ನೋಡಬೇಕು.